ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಸೊ ಇವತ್ತಿನ ದಿನ ಗ್ರಾಮರ್ ಪಾಯಿಂಟ್ ಆದಂತಹ ಇನ್ಫಿನಿಟಿವ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ವಾಟ್ ಆರ್ ದ ಇನ್ಫಿನಿಟಿವ್ಸ್? ಫಸ್ಟಿಗೆ ಮೀನಿಂಗ್ ನೋಡೋಣ ನಾವು. ಆನ್ ಇನ್ಫಿನಿಟಿವ್ ಈಸ್ ದ ಬೇಸ್ ಫಾರ್ಮ್ ಆಫ್ ಅ ವರ್ಬ್ ಯೂಶುವಲಿ ಯೂಸ್ಡ್ ವಿತ್ ಟು ಅಂತಂದು ಹೇಳಿದ್ರೆ, ಇನ್ಫಿನಿಟಿವ್ ಅಂತ ಹೇಳಿದ್ರೆ ಇಂಗ್ಲಿಷ್ ಒಳಗ ಯೂಶುವಲಿ ಇದನ್ನ ಟು ಅನ್ನುವಂತಹ ಒಂದು ವರ್ಡ್ ಜೊತೆಗೆ ಯೂಸ್ ಮಾಡ್ತೀವಿ. ಟು ಜೊತೆಗೆ ಒಂದು V1 ಬಂದ್ರ, ಸೊ V1 ಅಂದ್ರ ವರ್ಬ್ 1. ನಿಮಗೆ ಗೊತ್ತಿರುವಂಗ ಕ್ರಿಯಾಪದಗಳಿಗೆ ಸೊ ಕ್ರಿಯಾಪದದ ಮೂಲ ರೂಪಗಳು V1, V2 ಮತ್ತ V3 ಅಂತ ಹೇಳಿ ಇರ್ತಾವ. ಸೊ ಈ V1 ಜೊತೆಗೆ ಏನಾದ್ರು ಟು ಬಂದ್ರ ಅದನ್ನ ನಾವು ಇನ್ಫಿನಿಟಿವ್ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಇಲ್ಲಿ ನೋಡ್ರಿ, V1 ಜೊತೆಗೆ ಟು ಬರಬೇಕು, ಟು ಜೊತೆಗೆ V1 ಬರಬೇಕು. ಹೌದಾ? ಕ್ಲಿಯರ್? ಸೊ ಹಂಗಾಗಿ ಇಲ್ಲಿ ನೋಡ್ರಿ ಟೂ ಐತಿ, ಟೂ ಜೊತೆಗೆ ಗೋ ಬಂದ್ರೆ ಏನಾಯ್ತಿದು? ಟು ಗೋ. ಅರ್ಥ ಆಯ್ತು? ಅದೇ ರೀತಿ ಟೂ ಜೊತೆಗೆ ಈಟ್ ಬಂದ್ರೆ ಏನಾಯ್ತು? ಟು ಈಟ್. ಟೂ ಜೊತೆಗೆ ಡ್ರಿಂಕ್ ಬಂದ್ರೆ ಟು ಡ್ರಿಂಕ್. ಟೂ ಜೊತೆಗೆ ಟೇಕ್ ಬಂದ್ರೆ ಟು ಟೇಕ್. ಟೂ ಜೊತೆ ಗಿವ್ ಬಂದ್ರೆ ಟು ಗಿವ್. ಅದೇ ರೀತಿ ಟೂ ಜೊತೆಗೆ ನೋ ಬಂದ್ರೆ ಟು ನೋ. ಆಮೇಲೆ ಟು ಸಿ, ಟು ಸಿಂಗ್, ಟು ರೈಟ್, ಟು ಗ್ರೀವ್. ಸೊ ಈ ರೀತಿಯಾಗಿ ಟು ಗ್ರೋ. ಈ ರೀತಿಯಾಗಿ V1 ಜೊತೆಗೆ ಏನು ಟು ಬಂದ್ರ ಅಥವಾ ಟು ಜೊತೆಗೆ V1 ಬಂದ್ರ, ವರ್ಬ್ 1 ಬಂದ್ರ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಇನ್ಫಿನಿಟಿವ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಂಗಾರೆ ಇದನ್ನ ಇನ್ಫಿನಿಟಿವ್ಸ್ ಅನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರ, ಸೊ ಏನೇನ್ ರೀಸನ್ ಗೋಸ್ಕರ ಯೂಸ್ ಮಾಡ್ತಾರ ಅನ್ನೋದು ನೋಡೋಣ ನಾವು. ಫಸ್ಟಿಗೆ ಶೋವಿಂಗ್ ಪರ್ಪಸ್. ಶೋವಿಂಗ್ ಪರ್ಪಸ್ ಮೀನ್ಸ್ ಯಾವ ಉದ್ದೇಶಕ್ಕಾಗಿ ಬಳಸ್ತೀವಿ ನಾವು. ಸೊ ಉದ್ದೇಶವನ್ನ ತೋರ್ಸಾಕ ಇದನ್ನ ನಾವ್ ಏನ್ ಮಾಡ್ತೀವಿ? ಇನ್ಫಿನಿಟಿವ್ ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಮೋಹನ್ ವೆಂಟ್ ಟು ದ ಲೈಬ್ರರಿ ಟು ರೀಡ್ ಬುಕ್ಸ್. ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ಮೋಹನ್ ವೆಂಟ್ ಟು ದ ಲೈಬ್ರರಿ ಟು ರೀಡ್ ಬುಕ್ಸ್. ಹಂಗಾರೆ ಇದ್ರಾಗ ಇನ್ಫಿನಿಟಿವ್ ಯಾವ್ದು ಹೇಳಿ ನೋಡೋಣ ನೀವು. ಸೊ ಇಲ್ಲಿ ಎರಡು ರೀತಿ ಐತಿ, ಟು ಜೊತೆಗೆ ವರ್ಬ್ ಬರ್ಲೇಬೇಕು ಹಂಗಂತ ಹೇಳಿದ್ರೆ ಟು ಎರಡು ಅದಾವ. ಟು ವೆಂಟ್ ಟು ದ ಲೈಬ್ರರಿ ಅಂತ ಒಂದೈತಿ, ಆಮೇಲೆ ಟು ರೀಡ್ ಬುಕ್ಸ್ ಅಂತ ಒಂದೈತಿ. ಸೊ ಹಂಗಾರೆ ಇನ್ಫಿನಿಟಿವ್ ಯಾವ್ದಾಗ್ತತಿ ಇದ್ರೊಳಗ? ಟು ಐತ್ ಅಂದ್ ಮಾತ್ರಕ್ಕೆ ಇನ್ಫಿನಿಟಿವ್ ಆಗಂಗಿಲ್ಲ. ಸೊ ಮೊದಲೇ ಹೇಳಿದಂಗ ಟು ಜೊತೆಗೆ ವರ್ಬ್ 1 ಬರಬೇಕು. ವರ್ಬ್ 1 ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಟು ದ ಲೈಬ್ರರಿ ಅಂತ ಐತಿ. ಟು ದ ಲೈಬ್ರರಿ ಅನ್ನೋದು ಏನಾರ ಐತಾನೆ? ಇಲ್ಲಿ ಟು ಮುಂದೆ ಏನಾರ ವರ್ಬ್ ಐತಾನ? ಇಲ್ಲ. ಸೊ ಇಲ್ಲಿ ಏನೈತಿ? ಟು ರೀಡ್ ಬುಕ್ಸ್. ಟು ರೀಡ್ ಬುಕ್ಸ್ ನೋಡ್ರಿ, ಟು ರೀಡ್, ಟು ರೀಡ್, ರೀಡ್ ಅನ್ನೋದು V1. ಹೌದಾ? ಟು ರೀಡ್ ಅನ್ನೋದು ಇಲ್ಲಿ ಏನಾಗ್ತದೆ? ಇನ್ಫಿನಿಟಿವ್ ಆಕತಿ. ಯಾಕೆ ಹೋಗ್ತಾನ ಮೋಹನ್ ಲೈಬ್ರರಿಗೆ ಅಂತ ಹೇಳಿ? ಟು ರೀಡ್ ಬುಕ್ಸ್. ಉದ್ದೇಶ ಐತಿ ಇಲ್ಲಿ ಯಾಕೆ ಓದಾಕ್ ಹೋಗ್ತಾನ ಲೈಬ್ರರಿಗೆ. ಸೊ ಹಂಗಾಗಿ ಇಲ್ಲಿ ಟು ರೀಡ್ ಅನ್ನೋದು ಇನ್ಫಿನಿಟಿವ್. ಅದೇ ರೀತಿ ಎರಡನೇ ಎಕ್ಸಾಂಪಲ್ ನೋಡ್ರಿ, ಶಿ ವೆಂಟ್ ಟು ದ ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್. ಸೊ ಅಗೇನ್ ಇಲ್ಲಿ ಟು ದ ಮಾರ್ಕೆಟ್ ಅಂತ ಹೇಳಿ ಒಂದೈತಿ, ಸೊ ಇಲ್ಲಿ ಟು ಐತಿ. ಅದೇ ರೀತಿ ಟು ಬೈ ವೆಜಿಟೇಬಲ್ಸ್ ಅಂತ ಐತಿ. ಶಿ ವೆಂಟ್ ಟು ದ ಮಾರ್ಕೆಟ್, ಆಕಿ ಮಾರ್ಕೆಟಿಗೆ ಹೋಗ್ತಾಳ. ಅದ್ ಎದಕ್ ಅಂತ ಹೇಳಿದ್ರೆ ಟು ಬೈ ವೆಜಿಟೇಬಲ್ಸ್. ಟು ಬೈ ನೋಡ್ರಿ, ಬೈ ಅನ್ನೋದು V1. ಹೌದಾ? ಟು ಬೈ ಅಂತ ಬಂತಲ್ಲ, ಇದು ಇನ್ಫಿನಿಟಿವ್. ಸೊ ಹಿಂಗ ಬಹಳಷ್ಟು ಎಕ್ಸಾಮ್ ಒಳಗೆ ಈ ರೀತಿಯಾಗಿ ನಿಮ್ಗೆ ಕೇಳುವಂತ ಚಾನ್ಸಸ್ ಐತಿ. ಇದು ಒಂದು ಪರ್ಪಸ್, ಉದ್ದೇಶಕ್ಕಾಗಿ. ಯಾವ ಉದ್ದೇಶ ಏನೈತೆ ಅದಕ್ಕೆ ಇನ್ಫಿನಿಟಿವ್ ಬಳಸ್ತೀವಿ. ಅದೇ ರೀತಿ ಆಸ್ ಎನ್ ಆಬ್ಜೆಕ್ಟ್. ಆಸ್ ಎನ್ ಆಬ್ಜೆಕ್ಟ್ ಅಂದ್ರೆ ಕರ್ಮ ಪದ. ಸೊ ಕರ್ಮ ಪದವಾಗಿಯೂ ಕೂಡ ಇದನ್ನ ನಾವು ಬಳಸ್ತೀವಿ. ನೋಡ್ರಿ ಇಲ್ಲಿ, ಐ ವಾಂಟ್ ಟು ಲರ್ನ್ ಇಂಗ್ಲಿಷ್. ಓಕೆ, ಐ ವಾಂಟ್ ಟು ಲರ್ನ್ ಇಂಗ್ಲಿಷ್. ಟು ಲರ್ನ್ ಇಂಗ್ಲಿಷ್, ಟು ಲರ್ನ್ ಇಂಗ್ಲಿಷ್. ನೋಡ್ರಿ, ಲರ್ನ್ ಅನ್ನೋದು V1. ಟು ಲರ್ನ್ ಐತಿ, ಈಸಿ, ಏನೂ ಇಲ್ಲಿದ್ರಾಗ. ಟು ಲರ್ನ್ ಅನ್ನೋದು ಏನಿದು? ಇನ್ಫಿನಿಟಿವ್. ಅದೇ ರೀತಿ ಒನ್ ಮೋರ್ ಎಕ್ಸಾಂಪಲ್ ಐತಿ ನೋಡ್ರಿ, ಐ ವಾಂಟ್ ಟು ಬಿಕಮ್ ಅ ಟೀಚರ್. ಟು ಬಿಕಮ್, ಹೌದಾ? ಟು ಬಿಕಮ್, ಬಿಕಮ್ ಅನ್ನೋದು V1 ಇಲ್ಲಿ. ಟು ಬಿಕಮ್, ಟು ಬಿಕಮ್ ಅನ್ನೋದು ಏನಿಲ್ಲ? ಇನ್ಫಿನಿಟಿವ್. ಇಷ್ಟ. ಸೊ ಆಸ್ ಎನ್ ಆಬ್ಜೆಕ್ಟ್ ಆಗಿ ನಾವು ಇದನ್ನ ಯೂಸ್ ಮಾಡಿದ್ವಿ. ಅದೇ ರೀತಿ ಆಫ್ಟರ್ ಎನ್ ಅಡ್ಜೆಕ್ಟಿವ್, ನಾಮ ವಿಶೇಷಣವಾಗಿ ನಾವು ಬಳಸ್ತೀವಿ ಇದನ್ನ. ಟು ಇನ್ಫಿನಿಟಿವ್ ಯಾವಾಗ ಬಳಸ್ತೀವಿ? ನಾಮ ವಿಶೇಷಣವಾಗಿ ಕೂಡ ಬಳಸ್ತೀವಿ. ಆಫ್ಟರ್ ಎನ್ ಅಡ್ಜೆಕ್ಟಿವ್. ನೋಡ್ರಿ, ಐ ಆಮ್ ಹ್ಯಾಪಿ ಟು ಸಿ ಯು. ನನಗೆ ಹ್ಯಾಪಿ ಆಗೈತಿ. ಯಾಕ? ಟು ಸಿ ಯು, ನಿನ್ನ ನೋಡಿಬೇಕು, ನನಗೆ ಹ್ಯಾಪಿ ಆಗೈತಿ. ಸೊ ಐ ಆಮ್ ಹ್ಯಾಪಿ ಟು ಸಿ ಯು. ಸಿ ಅನ್ನೋದು V1. ಸಿ ಹಿಂದ ಟು ಬಂದತಿ, ಹಂಗಾಗಿ ಇದು ಇನ್ಫಿನಿಟಿವ್.
ಅದೇ ರೀತಿ ಹಿ ಈಸ್ ರೆಡಿ ಟು ಗೋ, ಹಿ ಈಸ್ ರೆಡಿ ಟು ಗೋ. ಗೋ ಅನ್ನೋದೇನಿಲ್ಲ V1 ಹೌದಾ, ಗೋ ಅನ್ನೋದು V1, ಹಂಗಾಗಿ ಗೋ ಅನ್ನೋದು V1, ಹಂಗಾಗಿ ಟು ಜೊತೆಗೆ ಗೋ ಬಂದ್ರೆ ಮೊದಲೇ ಹೇಳ್ದಂಗ ದಿಸ್ ಇಸ್ ಇನ್ಫಿನಿಟಿವ್. ಟು ಗೋ ಅನ್ನೋದು ಈ ಸೆಂಟೆನ್ಸ್ ಒಳಗೆ ಇನ್ಫಿನಿಟಿವ್ ಆಯ್ತು. ಅದೇ ರೀತಿ ಇವೆಲ್ಲ ಆದ್ರೂ ಸಹಿತ ಒಂದೊಂದ್ಸಲ ಏನಾಗ್ತತಿ ಅಂತ ಹೇಳಿದ್ರೆ ಟು ಇಲ್ಲಾರ್ದನು ಕೂಡ ಇನ್ಫಿನಿಟಿವ್ ಆಗುವಂತ ಚಾನ್ಸಸ್ ಐತಿ. ಸೊ ಯಾವಾಗಪ್ಪ ಅಂದ್ರೆ ಅವಕ್ಕ ಬೇರ್ ಇನ್ಫಿನಿಟಿವ್ ಅಂತ ಕರೀತಾರೆ. ಏನ್ ಕರೀತಾರೆ? ಬೇರ್ ಇನ್ಫಿನಿಟಿವ್ಸ್ ಅಂತ ಕರೀತಾರೆ. ಬೇರ್ ಅಂತಾರ ವಿದೌಟ್ ಟು, ಟು ಇಲ್ದೇನು ಇನ್ಫಿನಿಟಿವ್ ಆಗ್ತಾವ ಇಂಗ್ಲಿಷ್ ಒಳಗೆ. ಅಂದ್ರೆ ಅವಾಗ ಯಾವ ಅಂದ್ರೆ ಅವು ಆಫ್ಟರ್ ಮೋಡಾಲ್ ವರ್ಬ್ಸ್, ಆಫ್ಟರ್ ಮೋಡಾಲ್ ವರ್ಬ್ಸ್. ನೋಡ್ರಿ ಮೋಡಾಲ್ ವರ್ಬ್ಸ್ ಅಂದ್ರೆ ಯಾವ ಇಂಗ್ಲಿಷ್ ಒಳಗ? ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವಿಲ್, ವುಡ್, ಮಸ್ಟ್. ಸೊ ಇಲ್ಲಿ ಟು ಇರಂಗಿಲ್ಲ, ಬಟ್ ಮೋಡಾಲ್ ವರ್ಬ್ಸ್ ಇರ್ತಾವ. ಅವಾಗ ಏನಾಗ್ತದೆ? ಇದು ಇನ್ಫಿನಿಟಿವ್ಸ್ ಆಗ್ತಾವು. ಫಾರ್ ಎಕ್ಸಾಂಪಲ್ ಏನ್ ನೋಡ್ರಿ, ಹಿ ಕ್ಯಾನ್ ಸ್ವಿಮ್, ಹಿ ಕ್ಯಾನ್ ಸ್ವಿಮ್. ಸೊ ಹಿ ಕ್ಯಾನ್ ಟು ಸ್ವಿಮ್ ಇಲ್ಲ, ಇಲ್ಲಿ ಕ್ಯಾನ್ ಟು ಸ್ವಿಮ್ ಐತೆನ? ಇಲ್ಲ. ಏನೈತಿ ಇಲ್ಲಿ? ಹಿ ಕ್ಯಾನ್ ಸ್ವಿಮ್. ಕ್ಯಾನ್ ಅಂತ ಬಂತು, ಅದ್ರ ಮುಂದೆ ಏನಾದ್ರು ವರ್ಬ್ ಬಂತು ಅಂತ ಹೇಳಿ V1, ಅದು ಕೂಡ ಇನ್ಫಿನಿಟಿವ್ ಆಗ್ತದೆ. ಅದೇ ರೀತಿ ವಿ ಶುಡ್ ಹೆಲ್ಪ್ ಟು ದ ಪೂರ್, ವಿ ಶುಡ್ ಹೆಲ್ಪ್. ನೋಡ್ರಿ ಶುಡ್ ಹೆಲ್ಪ್, ಶುಡ್ ಮುಂದೆ ಒಂದ್ ಏನೈತಿ? V1 ಐತಿ. ಸೊ ಹಂಗಾಗಿ ಇದು ಕೂಡ ಇನ್ಫಿನಿಟಿವ್ ಆಗ್ತೈತಿ. ನೋಡ್ರಿ ಎಕ್ಸೆಪ್ಟ್ ಇವನ್ ಬಿಟ್ಟು ಬೇರ್ ಇನ್ಫಿನಿಟಿವ್. ಬೇರ್ ಅಂತ ಹೇಳಿದ್ರ ಟೂ ಅನ್ನ ಬಿಟ್ಟು, ವಿದೌಟ್ ಟೂ. ಬೇರ್ ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರ ವಿದೌಟ್ ಟೂ, ಟೂ ಇಲ್ದೇನೂ ಕೂಡ ಇನ್ಫಿನಿಟಿವ್ ಆಗ್ತಾವು. ಹೊರತುಪಡಿಸಿ, ಟೂ ನ ಹೊರತುಪಡಿಸಿ ಕೂಡ ಇನ್ಫಿನಿಟಿವ್ ಆಗ್ತಾವ ಇಂಗ್ಲಿಷ್ ಒಳಗೆ. ಸೊ ಹಂಗಾಗಿ ಇನ್ಫಿನಿಟಿವ್ ಬಗ್ಗೆ ಒಂದ್ ಮಾರ್ಕಸ್ ಇಂದ ನಿಮ್ಗೆ ಕ್ವಶನ್ ಇದ್ದೇ ಇರ್ತದೆ. ಸೊ ಹಂಗ ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರ್ರಿ ಸರಿ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಒಂದಿಷ್ಟು ಕಾನ್ವರ್ಸೇಷನ್ ಕೊಡ್ತಾರ. ಕಾನ್ವರ್ಸೇಷನ್ ಕೊಡ್ತಾರೆ. ಒಂದು ಕಾನ್ವರ್ಸೇಷನ್ ಕೊಟ್ಟಾಗ ಒಬ್ರು ಒಂದು ಡೈಲಾಗ್ ಹೇಳ್ತಾರ, ಇನ್ನೊಬ್ರು ಒಂದ್ ಡೈಲಾಗ್ ಹೇಳ್ತಾರ, 3-4 ಡೈಲಾಗ್ ಕೊಟ್ಟು ಎಲ್ಲರೂ ಒಂದು ಆ ಗುಂಪೊಳಗೆ ಎಲ್ಲಾದ್ರೂ ಒಂದ್ ಕಡೆ ಏನಿರ್ತದ ಅಂದ್ರ ಟು ಸಿ ಅಂತ ಇರ್ತತಿ, ಟು ಗೋ ಅಂತ ಇರ್ತತಿ, ಅಥವಾ ಟು ಸ್ವಿಮ್ ಅಂತ ಇರ್ತತಿ, ಹೌದಾ? ಅದೇ ರೀತಿ ಟು ಡ್ರಿಂಕ್ ಅಂತ ಇರ್ತತಿ. ಇದು ಒಂದು ಬಂಚ್ ಗುಂಪೊಳಗೆ ಇರ್ತತಿ. ಇದು ಆ ಗುಂಪೊಳಗ ನಿಮಗೆ ಏನ್ ಕ್ವಶನ್ ಕೇಳ್ತಾರಂದ್ರ ಇದ್ರೊಳಗ ಡೈಲಾಗ್ಸ್ ಎಲ್ಲ ಕೊಟ್ಟು ಕಾನ್ವರ್ಸೇಷನ್ ಒಳಗ ಈ ಒಂದು ಗುಂಪೊಳಗ ಇನ್ಫಿನಿಟಿವ್ ವರ್ಡ್ ಅಥವಾ ಇನ್ಫಿನಿಟಿವ್ ಅನ್ನ ಬರೀರಿ ಅಂತ ಕೊಡ್ತಾರ. ಸಿಂಪಲ್ 1 ಮಾರ್ಕ್ಸಿಗೆ. ಕ್ವಶನ್ ಮಾತ್ರ ದೊಡ್ಡದು, ಒಂದ್ 4-5 ಡೈಲಾಗ್ ಕೊಡ್ತಾರ. ಬಟ್ ಅದ್ರಾಗ ನೀವು ಒಂದೇ ಒಂದು ಇನ್ಫಿನಿಟಿವ್ ಬರೀದು, ಇನ್ಫಿನಿಟಿವ್ ಯಾವುದು ಅಂತ ಬರೀದು, ಏನೂ ಕನ್ಫ್ಯೂಷನ್ ಆಗಂಗಿಲ್ಲ. ಟು ಮುಂದ V1 ಬಂದಿದ್ದು ವರ್ಡ್ ನೋಡೋದು, ಅದಕ್ಕೆ V1 ಚಾರ್ಟ್ ಅನ್ನ ಬಹಳ ಇಂಪಾರ್ಟೆಂಟ್. ಸೊ ವರ್ಬ್ ಚಾರ್ಟ್ ಬಹಳ ಇಂಪಾರ್ಟೆಂಟ್. ಟು ಸಿ, ಟು ಗೋ, ಈ ರೀತಿಯಾಗಿ V1 ಬಂದ್ ಅದ್ರ ಹಿಂದ ಟು ಬಂದ್ರ ಅದು ಡೆಫಿನೆಟ್ ಆಗಿ ಏನು ಅಂತ ಹೇಳಿದ್ರೆ ಇನ್ಫಿನಿಟಿವ್ ಅಂತ ಹೇಳಿ ನೀವು ಗುರುತಿಸಬಹುದು. ಈ ರೀತಿಯಾಗಿ ಇನ್ಫಿನಿಟಿವ್ಸ್ ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ನೀವು ಗಳಿಸ್ಕೋಬಹುದು. ಹಾಗಾಗಿ ಈ ಇನ್ಫಿನಿಟಿವ್ಸ್ ಅನ್ನುವಂತಹ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅದೇ ರೀತಿ ಮುಂದಿನ ಒಂದು ಭಾಗದೊಳಗ ನಿಮ್ಗೆ ಇನ್ಫಿನಿಟಿವ್ಸ್ ಬಗ್ಗೆ ಇನ್ನಷ್ಟು ಕ್ವಶನ್ಸ್ ನ ಅಥವಾ ಯಾವ ರೀತಿಯಾಗಿ ಒಂದು ಎಕ್ಸಾಂಪಲ್ಸ್ ಥ್ರೂ ನೀವು ಇನ್ಫಿನಿಟಿವ್ಸ್ ನ ಗುರುಸಾಕ್ ನಾನು ಹೇಳ್ತೀನಿ. ಇಷ್ಟೊತ್ತು ಪಾಠ ಕೇಳಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. Subscribe.